ಅಕ್ಷಯ ತೃತೀಯ ದಿನದಂದು ಚಿನ್ನದ ಬದಲಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತಂದರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ದಿನ ಚಿನ್ನ ಖರೀದಿ ಮಾಡಿದ ಮೇಲೆ ಮನೆಯಲ್ಲಿ ಎಲ್ಲಿಟ್ಟರೆ ಬಂಗಾರ ವೃದ್ಧಿಯಾಗುತ್ತದೆ. ಚಿನ್ನ ಖರೀದಿ ಮಾಡಲು ಶುಭ ಸಮಯ ಹಾಗೂ ಈ ದಿನದ ಮಹತ್ವ ಏನೆಂದು ಈಗ ತಿಳಿಯೋಣ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಎಂದರ್ಥ. ಗುರುಗ್ರಹವು ಲೋಹದಲ್ಲಿ ಚಿನ್ನವನ್ನು ಪ್ರತಿನಿಧಿಸುತ್ತದೆ. ಬೃಹಸ್ಪತಿ ಗುರುವಿಗೆ ತೃತೀಯ ಎಂಬ ಹೆಸರು ಕೂಡ ಇದೆ. ಗುರುವಿನ ಸಂಖ್ಯೆ 3. ಅಕ್ಷಯ ತೃತೀಯವು 15 ತಿಥಿಗಳಲ್ಲಿ 3ನೇ ತಿಥಿಯಾಗಿದೆ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಬಂಗಾರ ಮನೆಗೆ ತಂದರೆ ತುಂಬ ಒಳ್ಳೆಯದು. ಅಕ್ಷಯ ತೃತೀಯ ದಿನದಂದು ಮಹಾಲಕ್ಷ್ಮಿ ದೇವಿ, ಮಹಾವಿಷ್ಣು, ಕುಬೇರ, ದೇವ ಗಣಪತಿಯನ್ನು ವಿಶೇಷವಾಗಿ ಪೂಜಿಸಿದರೆ ವರ್ಷ ಪೂರ ನೆಮ್ಮದಿ, ಸುಖ, ಸಂಪತ್ತು ನಿಮ್ಮದಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಹುದು. ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವುದು ಅಥವಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಿ ವಾಸ ಆರಂಭಿಸುವುದು, ಹೊಸ ಆಫೀಸ್ ಕಟ್ಟಡಗಳ ಉದ್ಘಾಟನೆ, ಹೊಸ ವಾಹನ ಖರೀದಿ ಮಾಡುವುದು, ಭೂಮಿ ಮನೆ ಕೊಳ್ಳುವುದು ಅತ್ಯಂತ ಶುಭಕರ. ಅಕ್ಷಯ ತೃತೀಯ ತಿಥಿ ಸಮಯ ಏಪ್ರಿಲ್ 29 ಮಂಗಳವಾರದ ದಿನ ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 30 ಬುಧವಾರ ಮಧ್ಯಾಹ್ನ 2:12 ಮುಕ್ತಾಯವಾಗುತ್ತದೆ. ನೀವು ಅಕ್ಷಯ ತೃತೀಯ ದಿನದಂದು ದೇವರ ಪೂಜೆಯನ್ನು ಮಾಡಲು ಶುಭ ಸಮಯ ಯಾವುದೆಂದರೆ ಏಪ್ರಿಲ್ 30 ಬೆಳಗ್ಗೆ 5:41 ಮಧ್ಯಾಹ್ನ 12:18. ಚಿನ್ನ ಖರೀದಿ ಮಾಡಲು ಶುಭ ಸಮಯ ಯಾವುದೆಂದರೆ ಬೆಳಗ್ಗೆ 6:12 ಮಧ್ಯಾಹ್ನ 2:12 ಒಳಗೆ ಬಂಗಾರ ಬೆಳ್ಳಿ ಖರೀದಿ ಮಾಡಬಹುದು. ಈ ದಿನ ಬಂಗಾರ ಖರೀದಿ ಮಾಡಿ ಮನೆಗೆ ತಂದಾಗ ಮೊದಲು ಅಮೃತಕ್ಕೆ ಸಮನಾದ ಶುದ್ಧ ಹಾಲಿನಿಂದ ಚಿನ್ನವನ್ನು ತೊಳೆದು ನಂತರ ನೀರಿನಿಂದ ತೊಳೆದು ಬಟ್ಟೆಯಿಂದ ಒರೆಸಿ ಮಹಾಲಕ್ಷ್ಮಿ ದೇವಿಯ ಮುಂದೆ ಇಡಬೇಕು. ಅದು ಕೂಡ ಕುಬೇರನ ದಿಕ್ಕಾದ ಉತ್ತರ ದಿಕ್ಕಿನಲ್ಲಿ ನೀವು ಖರೀದಿ ಮಾಡಿ ತಂದ ಬೆಳ್ಳಿ ಬಂಗಾರವನ್ನು ಇಟ್ಟರೆ ತುಂಬ ಒಳ್ಳೆಯದು. ಮನೆಗೆ ತಂದ ಚಿನ್ನ ಬೆಳ್ಳಿಯನ್ನು ಈ ವಿಧಾನ ಅನುಸರಿಸಿ ಶುದ್ಧಿ ಮಾಡಿ ಉತ್ತರ ದಿಕ್ಕಿನಲ್ಲಿಟ್ಟರೆ ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರ ಅನುಗ್ರಹದಿಂದ ಮತ್ತೆ ಮತ್ತೆ ಬಂಗಾರ ಕೊಳ್ಳುವ ಶಕ್ತಿ ಹೆಚ್ಚಾಗಿ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಬಂಗಾರ ಖರೀದಿ ಮಾಡಲೇಬೇಕು ಈ ದಿನ ಎಂದು ಯಾವುದೇ ಕಾರಣಕ್ಕೂ ಸಾಲ ಮಾಡಬಾರದು. ಸಾಲ ಮಾಡಿ ಮನೆಗೆ ಚಿನ್ನವನ್ನು ಅಕ್ಷಯ ತೃತೀಯ ದಿನ ತರುವುದು ಅಶುಭವ ಲಾಭ. ಇದರಿಂದ ಸಾಲಗಳು ಹೆಚ್ಚಾಗಿ ಕಷ್ಟಗಳು ವೃದ್ಧಿಯಾಗುತ್ತದೆ. ಉಳ್ಳವರು ಚಿನ್ನ ಬಂಗಾರ ಬೆಳ್ಳಿ ಮನೆಗೆ ತಂದರೆ ಇರದವರು ಏನು ಮಾಡಬೇಕು? ಬಂಗಾರಕ್ಕೆ ಸಮಾನವಾದ ಕೆಲವು ಮಂಗಳಕರ ವಸ್ತುಗಳನ್ನು ಈ ದಿನ ಮನೆಗೆ ತಂದರೆ ಚಿನ್ನ ತಂದಷ್ಟೇ ಫಲಗಳು ಪ್ರಾಪ್ತಿಯಾಗುತ್ತದೆ. ಈ ದಿನ ಮನೆಗೆ ತರಬೇಕಾದ ಮೊಟ್ಟ ಮೊದಲ ವಸ್ತು ಎಂದರೆ ಅದು ಬಾರ್ಲಿ. ಬಾರ್ಲಿಯನ್ನು ಕನಕ ಎಂದು ಕರೆಯಲಾಗುತ್ತದೆ. ಚಿನ್ನಕ್ಕೆ ಸಮಾನವಾದ ಪದಾರ್ಥವೆಂದರೆ ಅದು ಬಾರ್ಲಿ. ಈ ದಿನ ಬಾರ್ಲಿಯನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಿ ನಂತರ ದುಡ್ಡು ಇಡುವ ಜಾಗದಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ನಿತ್ಯ ಪೂಜೆ ಮಾಡುವಾಗ ಈ ಬಾರ್ಲಿ ಮೂಟೆಗೂ ಪೂಜಿಸಬೇಕು. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಹೊಸ ಪೊರಕೆ. ಮಹಾಲಕ್ಷ್ಮಿ ಸ್ವರೂಪವಾದ ಪೊರಕೆಯನ್ನು ಈ ದಿನ ಮನೆಗೆ ತಂದರೆ ತುಂಬ ಒಳ್ಳೆಯದು. ಈ ದಿನ ಮನೆಗೆ ತರಬೇಕಾದ ಮೂರನೇ ವಸ್ತು ಎಂದರೆ ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ಹಳದಿ ಬಣ್ಣದ ಕವಡೆಗಳು. ಈ ದಿನ ಮನೆಗೆ ಕವಡೆಗಳನ್ನು ತಂದು ಮಹಾಲಕ್ಷ್ಮಿ ದೇವಿ ಮುಂದಿಟ್ಟು ಪೂಜಿಸಿ ನಂತರ ಬೀರುವಿನಲ್ಲಿ ಕವಡೆಗಳನ್ನು ಎತ್ತಿಡಿ. 2 ಕವಡೆಗಳನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ 4ನೇ ವಸ್ತು ಎಂದರೆ ಅದು ಕಲ್ಲುಪ್ಪು. ಉಪ್ಪು ಮಹಾಲಕ್ಷ್ಮಿ ದೇವಿ ಸ್ವರೂಪ. ಈ ದಿನ ಬಿಳಿ ಬಣ್ಣದಲ್ಲಿರುವ ಕಲ್ಲುಪ್ಪನ್ನು ಮನೆಗೆ ತಂದರೆ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ 5ನೇ ವಸ್ತು ಎಂದರೆ ಹಳದಿ ಬಣ್ಣದ ವಸ್ತ್ರ. ಈ ದಿನದಂದು ಚಿಕ್ಕ ಚೌಕಾಕಾರದ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತಂದು ದೇವರ ಕೋಣೆಯಲ್ಲಿ ಇಡಬೇಕು. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕಾದ 6ನೇ ವಸ್ತು ಎಂದರೆ ಮಣ್ಣಿನ ಮಡಿಕೆ ಅಥವಾ ಪಾತ್ರೆ. ಈ ದಿನದಂದು ಮಣ್ಣಿನಿಂದ ತಯಾರು ಮಾಡಿದ ನೀರು ಕುಡಿಯುವ ಮಡಿಕೆಯನ್ನು ಅಥವಾ ಚಿಕ್ಕದಾದ ಮಣ್ಣಿನ ಪಾತ್ರೆಯನ್ನು ಮನೆಗೆ ತರಬೇಕು. ಪೂಜೆಯಲ್ಲಿ ಈ ಮಡಿಕೆಯನ್ನು ಇಟ್ಟು ಪೂಜಿಸಿ ನಂತರ ಕುಡಿಯುವ ನೀರು ತುಂಬಿ ಬಳಸುತ್ತಾ ಬರಬೇಕು. ಚಿಕ್ಕ ಪಾತ್ರೆ ತಂದಿದ್ದರೆ ದೇವರ ಕೋಣೆಯಲ್ಲಿ ಅದಕ್ಕೆ ಕಲ್ಲುಪ್ಪು ಹಾಗೂ ಸ್ವಲ್ಪ ನಾಣ್ಯಗಳನ್ನು ತುಂಬಿಸಿ ಪೂಜಿಸಿ. ಇದರಿಂದ ಹಣದ ಅಭಾವ ಮನೆಯಲ್ಲಿ ಎಂದಿಗೂ ಉಂಟಾಗುವುದಿಲ್ಲ. 7ನೇದಾಗಿ ಪೂಜೆಗೆ ಬೇಕಾದ ಮಂಗಳಕರ ವಸ್ತುಗಳನ್ನು ಕೂಡ ಈ ದಿನ ಮನೆಗೆ ಖರೀದಿ ಮಾಡಿ ತರಬಹುದು.
ಕುಂಕುಮ, ಅರಿಶಿಣ, ದೀಪದ ಎಣ್ಣೆ, ದೀಪಕ್ಕೆ ತುಪ್ಪ, ಮಣ್ಣಿನ ದೀಪಗಳು, ರಂಗೋಲಿ, ದೀಪದ ಬತ್ತಿಗಳು, ಕಾಮಾಕ್ಷಿ ದೀಪ ಹೀಗೆ ಇವುಗಳಲ್ಲಿ ಯಾವುದನ್ನಾದರೂ ಮನೆಗೆ ತಂದರೆ ಅತ್ಯಂತ ಶುಭದಾಯಕ. ಈ ದಿನ ಪಾದರಕ್ಷೆ, ಛತ್ರಿಯ ದಾನವನ್ನು ಮಾಡುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಅನುಗ್ರಹ ನಿಮಗೆ ಲಭಿಸಿ ಸಕಲ ಪಾಪಗಳು ದೂರವಾಗಿ ಪುಣ್ಯ ಫಲ ಲಭಿಸುತ್ತದೆ, ಕಷ್ಟಗಳೆಲ್ಲ ದೂರವಾಗುತ್ತದೆ. ಅಕ್ಷಯ ತೃತೀಯ ದಿನದಂದು 4 ಯುಗಗಳಲ್ಲಿ ಎರಡನೆಯದಾದ ತ್ರೇತಾಯುಗ ಪ್ರಾರಂಭವಾಯಿತು. ಭಗವಂತ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ ಜನಿಸಿದನು. ಮಹಾಭಾರತ ಬರೆದ ಮಹರ್ಷಿ ವೇದ ವ್ಯಾಸರು ಈ ದಿನದಂದು ಗಣೇಶನಿಗೆ ಮಹಾಕಾವ್ಯವನ್ನು ಹೇಳಲು ಪ್ರಾರಂಭಿಸಿದರು ಎನ್ನಲಾಗುತ್ತದೆ. ಅಲ್ಲದೆ ಈ ದಿನದಂದೇ ಈ ಶ್ರೀಕೃಷ್ಣನ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನ ಭೇಟಿಯಾದನು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.